ನಮಸ್ಕಾರ. ಮುಖ್ಯಾಂಶಗಳು. ಸಾರ್ವಜನಿಕರ ದೂರುಗಳಿಗೆ ಸ್ಪಂದಿಸದ ಅಧಿಕಾರಿಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ, ಪ್ರಧಾನಿ ನರೇಂದ್ರ ಮೋದಿ ಸೂಚನೆ. ದೇಶಾದ್ಯಂತ 400 ರೈಲು ನಿಲ್ದಾಣಗಳ ಆಧುನೀಕರಣ ಪ್ರಕ್ರಿಯೆ ಆರಂಭ, ಸುರೇಶ್ ಪ್ರಭು. ದಿವ್ಯಾಂಗರಿಗೆ ವಿವಿಧ ಮಾಹಿತಿ ನೀಡುವ ಪೋರ್ಟಲ್ಗೆ ತಾವರ್ ಚಂದ್ ಗೆಹ್ಲೋಟ್ ಚಾಲನೆ. ಹಾಗೂ ಬೀದರ್, ದೇವದುರ್ಗ ಮತ್ತು ಹೆಬ್ಬಾಳ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ, ಇಂದು ನಾಮಪತ್ರಗಳ ಪರಿಶೀಲನೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯಲ್ಲಿ ನಿನ್ನೆ ಪ್ರಗತಿ ಕಾರ್ಯಕ್ರಮದಡಿ 9ನೇ ಸಂವಾದ ಸಭೆಯ ಅಧ್ಯಕ್ಷತೆ ವಹಿಸಿ ವಿವಿಧ ರಾಜ್ಯಗಳಲ್ಲಿನ ಪ್ರಮುಖ ಮೂಲಸೌಕರ್ಯ ಯೋಜನೆಗಳ ಅನುಷ್ಠಾನ ಕುರಿತು ಪರಾಮರ್ಶಿಸಿದರು. ಕಸ್ಟಮ್ಸ್ ಮತ್ತು ಅಬಕಾರಿ ವಲಯಗಳಿಗೆ ಸಂಬಂಧಿಸಿ ಸಾರ್ವಜನಿಕರಿಂದ ದೂರುಗಳು ಬರುತ್ತಿರುವುದನ್ನು ಗಂಭೀರವಾಗಿ ಪರಿಗಣಿಸಿದ ಪ್ರಧಾನಿ ಕರ್ತವ್ಯ ಲೋಪವೆಸಗಿದ ಅಧಿಕಾರಿಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ಸಾರ್ವಜನಿಕರೊಂದಿಗೆ ಹೆಚ್ಚು ವ್ಯವಹರಿಸುವ ಇಲಾಖೆಗಳು ದೂರು ಪರಿಹಾರ ಕುರಿತು ಉನ್ನತ ಮಟ್ಟದಲ್ಲಿ ನಿಗಾ ವಹಿಸಲು ಕೂಡಲೇ ವ್ಯವಸ್ಥೆ ರೂಪಿಸುವಂತೆಯೂ ಪ್ರಧಾನಿ ನಿರ್ದೇಶನ ನೀಡಿದರು. ದೆಹಲಿಯಲ್ಲಿ ನಿನ್ನೆ ಆಯೋಜಿಸಿದ್ದ ಸಮಾರಂಭದಲ್ಲಿ ರಕ್ಷಣಾ ಸಚಿವ ಮನೋಹರ್ ಪರಿಕ್ಕರ್ ಪಾಲ್ಗೊಂಡು ರಕ್ಷಣಾ ವಲಯದಲ್ಲಿ ಗಣನೀಯ ಸಾಧನೆ ಮಾಡಿದ ಸಾರ್ವಜನಿಕ ವಲಯದ ಉದ್ಯಮಿಗಳಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು. ಎಚ್ಎಎಲ್, ಬಿಎಲ್ ಸೇರಿದಂತೆ ವಿವಿಧ ಸಂಸ್ಥೆಗಳ ವರಿಷ್ಠರು ಪ್ರಶಸ್ತಿ ಸ್ವೀಕರಿಸಿದರು. ಮನೋಹರ್ ಪರಿಕ್ಕರ್ ಮೇಕ್ ಇನ್ ಇಂಡಿಯಾ ಅಭಿಯಾನಕ್ಕೆ ಪೂರಕವಾಗಿ ದೇಶಿ ಉತ್ಪಾದನೆಗೆ ಒತ್ತು ನೀಡುವಂತೆ ಕರೆ ನೀಡಿದರು. ವಿಳಂಬಕ್ಕೆ ಅವಕಾಶ ನೀಡದಂತೆಯೂ ಸಲಹೆ ಮಾಡಿದರು. One way I'm telling you to develop indigenous production. You have to remember that this is a defense production where companies which are going to supply to you are supplying to a single purchaser. It's not a case of single source. The buyer is only one. So if he develops and then does not get proper support, not only his initiative is killed, he is also killed. ಕೇರಳ ಮತ್ತು ಆಂಧ್ರಪ್ರದೇಶದಲ್ಲಿ ರೈಲ್ವೆ ಮೂಲಸೌಕರ್ಯ ಅಭಿವೃದ್ಧಿ ಸಂಬಂಧ ರೈಲ್ವೆ ಸಚಿವಾಲಯ ದೆಹಲಿಯಲ್ಲಿ ನಿನ್ನೆ ಉಭಯ ರಾಜ್ಯ ಸರ್ಕಾರಗಳೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ. ರೈಲ್ವೆ ಸಚಿವ ಸುರೇಶ್ ಪ್ರಭು, ದೇಶಾದ್ಯಂತ 400 ರೈಲು ನಿಲ್ದಾಣಗಳ ಆಧುನೀಕರಣ ಪ್ರಕ್ರಿಯೆ ಆರಂಭಿಸಲಾಗಿದ್ದು, ನಿರ್ಧಾರ ಕೈಗೊಳ್ಳುವಲ್ಲಿ ವಿಕೇಂದ್ರೀಕೃತ ವ್ಯವಸ್ಥೆಗೆ ಒತ್ತು ನೀಡಲಾಗಿದೆ. ಈ ನಿಟ್ಟಿನಲ್ಲಿ ಜಂಟಿ ಸಹಭಾಗಿತ್ವದ ಕಂಪನಿಗಳ ಪಾತ್ರ ಮಹತ್ವದ್ದು ಎಂದರು. Few months in which separately railways and the state government will be the part shareholder. We like to leverage this shareholding, try to undertake projects in the state and we'll be able to take it forward. ಮೇಕ್ ಇನ್ ಇಂಡಿಯಾ ಅಭಿಯಾನವನ್ನು ಬೆಂಬಲಿಸುವ ಉದ್ದೇಶದಿಂದ ಪೆಟ್ರೋಲಿಯಂ ಸಚಿವಾಲಯ ಖರೀದಿ ನೀತಿಯಲ್ಲಿ ಮಾರ್ಪಾಡು ತರಲು ಉದ್ದೇಶಿಸಿದೆ. ಪೆಟ್ರೋಲಿಯಂ ಸಚಿವ ಧರ್ಮೇಂದ್ರ ಪ್ರಧಾನ್ ದೆಹಲಿಯಲ್ಲಿ ನಿನ್ನೆ ಉದ್ದೇಶಿತ ಟೆಂಡರ್ ಪ್ರಕ್ರಿಯೆಯಡಿ ONGC, GAIL ಮುಂತಾದ ಕೇಂದ್ರ ಸ್ವಾಮ್ಯದ ಕಂಪನಿಗಳು ಸ್ಥಳೀಯ ಉತ್ಪಾದಕರಿಂದ %10 ಖರೀದಿಗೆ ಅವಕಾಶ ಕಲ್ಪಿಸಲಾಗುವುದು ಎಂದರು. ಯೋಜನಾ ಮಂತ್ರಾಲಯ की ओर से शुरू किया गया है. हम एक नया टेंडर प्रक्रिया में जाना चाहते हैं जिसमें हम लोकल कंटेंट जो कॉम्प्लीमेंट करेंगे, जो बढ़ाएंगे, जो लोकल कंटेंट के आधार पे करेंगे, वो डोमेस्टिक कंपनी हो या इंटरनेशनल कंपनी हो. ದಿವ್ಯಾಂಗರಿಗೆ ಉದ್ಯೋಗಾವಕಾಶ ತರಬೇತಿ ಸೌಲಭ್ಯ, ಶೈಕ್ಷಣಿಕ ಸಾಲ ಕುರಿತು ಮಾಹಿತಿ ನೀಡುವ disabilityjobs.gov.in ಪೋರ್ಟಲ್ಗೆ ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ತಾವರ್ ಚಂದ್ ಗೆಹ್ಲೋಟ್ ದೆಹಲಿಯಲ್ಲಿ ನಿನ್ನೆ ಚಾಲನೆ ನೀಡಿದರು. ನಂತರ ಮುಂದಿನ 3 ವರ್ಷಗಳಲ್ಲಿ ದೇಶಾದ್ಯಂತ 5 ಲಕ್ಷ ಮಂದಿ ದಿವ್ಯಾಂಗರಿಗೆ ಕೌಶಲ್ಯ ತರಬೇತಿ ನೀಡಲು ಉದ್ದೇಶಿಸಲಾಗಿದ್ದು, ನೂತನ ಪೋರ್ಟಲ್ ಅವರಿಗೆ ಏಕ ಗವಾಕ್ಷಿ ವೇದಿಕೆಯಾಗಿ ನೆರವಾಗಲಿದೆ ಎಂದರು. अर्थात किसी ने कोई नौकरी के लिए आवेदन किया या कारोबार करने के लिए आवेदन किया तो वो आवेदन संबंधित संस्थाओं में जाएगा और उसको सहायता भी मिलेगी. ಫೆಬ್ರವರಿ 13ರಂದು ನಡೆಯಲಿರುವ ದೇವದುರ್ಗ, ಬೀದರ್ ಹಾಗೂ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ನಾಮಪತ್ರ ಸಲ್ಲಿಕೆ ನಿನ್ನೆ ಅಂತ್ಯಗೊಂಡಿದೆ. ಇಂದು ನಾಮಪತ್ರಗಳ ಪರಿಶೀಲನೆ ನಡೆಯಲಿದ್ದು, ನಾಮಪತ್ರ ಹಿಂಪಡೆಯಲು ಈ ತಿಂಗಳ 30 ಕೊನೆಯ ದಿನವಾಗಿದೆ. ಫೆಬ್ರವರಿ 13ರಂದು ಮತದಾನಕ್ಕಾಗಿ ಚುನಾವಣಾ ಆಯೋಗ ಸಕಲ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದು, ಫೆಬ್ರವರಿ 16ರಂದು ಮತ ಎಣಿಕೆ ನಡೆಯಲಿದೆ.
ಖ್ಯಾತ ಹಿಂದೂಸ್ತಾನಿ ಗಾಯಕ ಧಾರವಾಡದ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಈ ಬಾರಿ ಪದ್ಮಶ್ರೀ ಪ್ರಶಸ್ತಿಗೆ ಆಯ್ಕೆಯಾದವರಲ್ಲಿ ಒಬ್ಬರು. ಗದಗ್ನ ವೀರೇಶ್ವರ ಪುಣ್ಯಾಶ್ರಮ ಗುರುಕುಲದಲ್ಲಿ ಪಂಡಿತ್ ಪುಟ್ಟರಾಜ ಗವಾಯ್ ಅವರ ಮಾರ್ಗದರ್ಶನದಲ್ಲಿ 13ನೇ ವಯಸ್ಸಿನಿಂದಲೇ ಸಂಗೀತ ಅಭ್ಯಾಸ ಆರಂಭಿಸಿದ ವೆಂಕಟೇಶ್ ಕುಮಾರ್ ದೇಶ ವಿದೇಶಗಳಲ್ಲಿ ಶಾಸ್ತ್ರೀಯ ಗಾಯನದ ಹಲವಾರು ಕಾರ್ಯಕ್ರಮ ನೀಡಿದ್ದಾರೆ. ಸದಾ ಸಂಗೀತದ ನಾದ ಹೊರಹೊಮ್ಮುವ ಧಾರವಾಡದಲ್ಲಿನ ಇವರ ಮನೆ ನಿತ್ಯ ಸಂಗೀತಾಭ್ಯಾಸಿಗಳ ಆಗರ. ಹಲವಾರು ದೃಷ್ಟಿ ವಿಶೇಷಚೇತನರು ಇವರ ಮಾರ್ಗದರ್ಶನದಲ್ಲಿ ಸಂಗೀತ ಸಾಧನೆ ಮಾಡುತ್ತಿದ್ದಾರೆ. ಹಿಂದೂಸ್ತಾನಿ ಸಂಗೀತದ ಕಿರಾಣ ಮತ್ತು ಗ್ವಾಲಿಯರ್ ಘರಾಣದಲ್ಲಿ ಪ್ರಸಿದ್ಧ ಗಾಯಕರಾಗಿರುವ ಪ್ರೊಫೆಸರ್ ವೆಂಕಟೇಶ್ ಕುಮಾರ್ ಅವರಿಗೆ ಈಗಾಗಲೇ ಹಲವಾರು ಪ್ರಶಸ್ತಿಗಳು ಲಭಿಸಿದ್ದು, ಇದೀಗ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿರುವುದು ಅವರ ಅಭಿಮಾನಿ ಬಳಗದಲ್ಲಿ ಸಂತಸ ಮೂಡಿಸಿದೆ. ಪ್ರಶಸ್ತಿ ಕುರಿತು ಸಂತಸ ವ್ಯಕ್ತಪಡಿಸಿದ ಅವರು ಪ್ರಶಸ್ತಿಯನ್ನು ತಮ್ಮ ಗುರುಗಳಾದ ಪಂಡಿತ್ ಪುಟ್ಟರಾಜ ಗವಾಯ್ ಅವರಿಗೆ ಸಮರ್ಪಿಸುವುದಾಗಿ ತಿಳಿಸಿದರು. ಯಾಕಂದ್ರೆ ಸಹಜವಾಗಿ ಮನುಷ್ಯನಿಗೆ ಏನಾರ ಒಂದು ಒಳ್ಳೆಯ ಸುದ್ದಿ ಕೇಳಿದ್ರೆ ಮನುಷ್ಯನ ಸ್ವಭಾವ ಆನಂದ ಪಡೋದು. ಹಾಗೆ ನನಗೂ ಆನಂದ ಆಗಿದೆ. ಆಮೇಲೆ ಈ ಪ್ರಶಸ್ತಿ ನನಗೆ ಬರಲಿಕ್ಕೆ ಇದಕ್ಕೆ ಕಾರಣ ನಮ್ಮ ಗುರುಗಳು. ಯಾಕಂದರೆ ಮಹಾತ್ಮರವರು ಕಣ್ಣಿಲ್ಲದವರಿಗೆ ಕಣ್ಣು ಕೊಟ್ಟವರು. ಅಂಥ ಮಹಾತ್ಮರಿಗೆ ಇದು ಸಲ್ಲಬೇಕಾಗ್ತದೆ. ಅವರಿಂದ ನಾವು ಕೇಂದ್ರ ಹಣಕಾಸು ಸಚಿವಾಲಯದ ತೆರಿಗೆ ವಿಭಾಗದ ವತಿಯಿಂದ ಬೆಂಗಳೂರಿನಲ್ಲಿ ನಿನ್ನೆ ಅಂತಾರಾಷ್ಟ್ರೀಯ ಕಸ್ಟಮ್ಸ್ ದಿನ ಆಚರಿಸಲಾಯಿತು. ಅಂತಾರಾಷ್ಟ್ರೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ನಿರ್ದೇಶಕ ಪ್ರೊಫೆಸರ್ ಎಸ್ ಷಡಗೋಪನ್, ಇಂದು ಡಿಜಿಟಲ್ ಮತ್ತು ಮಾಹಿತಿ ತಂತ್ರಜ್ಞಾನ ಅತಿ ವೇಗದಲ್ಲಿ ಅಭಿವೃದ್ಧಿಯಾಗುತ್ತಿದ್ದು, ಯಾವುದೇ ಮಾಹಿತಿಯನ್ನು ಕ್ಷಣಾರ್ಧದಲ್ಲಿ ಜಗತ್ತಿನ ಯಾವುದೇ ಭಾಗಕ್ಕೆ ಮತ್ತು ಭೂಮಿಯ ಆಚೆಗೂ ಕಳುಹಿಸಬಹುದಾಗಿದೆ. ಸಾರ್ವಜನಿಕ ಸೇವಾ ವಲಯದಲ್ಲಿ ಇಂತಹ ತಂತ್ರಜ್ಞಾನದ ಸಮರ್ಥ ಬಳಕೆಯಿಂದ ಹೆಚ್ಚಿನ ದಕ್ಷತೆ ತರಬಹುದಾಗಿದೆ ಎಂದರು. ಚಿತ್ರನಟ ಸುದೀಪ್, ತೆರಿಗೆ ಮತ್ತು ಸುಂಕದಲ್ಲಿ ಮನರಂಜನಾ ಕ್ಷೇತ್ರದ ಪಾಲು ಸಹ ಮಹತ್ವದ್ದು ಎಂದರು. It is nice that we come from a domain which is totally on the other side, yet somewhere we penetrate into your lives. ವಿವಿಧ ಕ್ಷೇತ್ರಗಳ ಸಾಧಕರನ್ನು ಸನ್ಮಾನಿಸಲಾಯಿತು. In land customs valued at 5.6 crore receives the Samman Patra Award 2006. ಬಳ್ಳಾರಿ ಜಿಲ್ಲೆಯ ತೋರಣಗಲ್ನಲ್ಲಿರುವ ಸೇನಾ ತರಬೇತಿ ಕೇಂದ್ರದಲ್ಲಿ ಎನ್ಸಿಸಿ ರಾಷ್ಟ್ರೀಯ ಭಾವೈಕ್ಯತಾ ಶಿಬಿರ ಏರ್ಪಡಿಸಲಾಗಿತ್ತು. ದೇಶದ ವಿವಿಧ ರಾಜ್ಯಗಳಿಂದ ಹಿರಿಯ ಮತ್ತು ಕಿರಿಯ ವಿಭಾಗದಲ್ಲಿ ಎನ್ಸಿಸಿ ಕೆಡೆಟ್ಗಳು ಭಾಗವಹಿಸಿದ್ದರು. ಪಥಸಂಚಲನ, ವ್ಯಾಯಾಮ ತರಬೇತಿ ಜೊತೆಗೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಗಾಯನ, ನೃತ್ಯ ಕೆಡೆಟ್ಗಳು ಪಾಲ್ಗೊಂಡರು. ಗ್ರೂಪ್ ಕಮಾಂಡೆಂಟ್ ಸತ್ಯನಾರಾಯಣ ರಾವ್, ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರೀಯತೆ ಮತ್ತು ಏಕತೆ ಮೂಡಿಸಲು ಇಂತಹ ಶಿಬಿರಗಳು ಸಹಕಾರಿ ಎಂದರು. ಅಭಿಪ್ರಾಯ ಹಂಚಿಕೊಂಡ ಕೆಡೆಟ್ಗಳು ದೇಶದ ವಿವಿಧ ಭಾಗಗಳ ಸಂಸ್ಕೃತಿ ಅರಿಯಲು ಮತ್ತು ಅಲ್ಲಿನ ವಿದ್ಯಾರ್ಥಿಗಳೊಂದಿಗೆ ಬೆರೆಯಲು ಈ ಶಿಬಿರ ನೆರವಾಯಿತು ಎಂದು ಹೇಳಿದರು. ಹಲವಾರು ರಾಜ್ಯಗಳಿಂದ ಬೇರೆ ಬೇರೆ ತರದ ಕಲ್ಚರ್ ಅನ್ನು ನಾವಿಲ್ಲಿ ನೋಡ್ತೇವೆ. ಅವರ ಬಟ್ಟೆ ಬರೆಗಳನ್ನು ನಾವಿಲ್ಲಿ ನೋಡ್ತೇವೆ. ಯೂನಿಟ್ ಅನ್ನು ಕಾಣಬಹುದು. ಎನ್ಸಿಸಿಯಲ್ಲಿ ಡಿಸಿಪ್ಲಿನ್ ಮತ್ತು ಯೂನಿಟ್ ಅನ್ನು ಕಲಿಬಹುದಾಗಿದೆ. दिस इज यूथफुल कैंप. हाँ, तो मैं ये कैंप में पहली बार आई हूँ, लेकिन इस कैंप से बहुत सारे दोस्त, बहुत सारी यादें, बहुत सारी चीज़ें, अनुशासन, सब कुछ सीख के जा रही हूँ. ವಿವಿಧ ಸ್ಪರ್ಧೆಗಳ ವಿಜೇತರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಚಿತ್ರದುರ್ಗದಲ್ಲಿ ನಿನ್ನೆ ವಿವಿಧ ಹುದ್ದೆಗಳಿಗಾಗಿ ಉದ್ಯೋಗ ಮೇಳ ಆಯೋಜಿಸಲಾಗಿತ್ತು. ಭದ್ರತಾ ಸಿಬ್ಬಂದಿ ಮತ್ತು ಭದ್ರತಾ ಮೇಲ್ವಿಚಾರಕರ ಹುದ್ದೆಗಳಿಗೆ ಸಂದರ್ಶನ ನಡೆದು ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಯಿತು. ನೇಮಕಾತಿ ಅಧಿಕಾರಿ ಸಂತೋಷ್ ನಾಯ್ಕ್, ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಸೂಕ್ತ ತರಬೇತಿ ನೀಡಲಾಗುತ್ತಿದೆ, ಉದ್ಯೋಗ ಪಡೆದುಕೊಂಡವರಿಗೆ ನಿಯಮಾನುಸಾರ ಎಲ್ಲ ಸೌಲಭ್ಯ ಕಲ್ಪಿಸಲಾಗುತ್ತದೆ ಎಂದರು. ನಮ್ಮಲ್ಲಿ ಖಾಲಿ ಇರುವ ಹುದ್ದೆಗಳು ಟೋಟಲ್ 1200 ಸೂಪರ್ವೈಸರ್ದು 100 ಇರ್ತದೆ, ಸೆಕ್ಯೂರಿಟಿ ಗಾರ್ಡ್ದು 1100 ಇರ್ತದೆ. ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಸೂಪರ್ವೈಸರ್ದು ಜಾಬ್ ಟೋಟಲ್ 65 ಇಯರ್ಸ್ ವರೆಗೆ ಪರ್ಮನೆಂಟ್ ಆಗಿರ್ತದೆ. ಅವ್ರು ನಮ್ಗೆ ಸೆಲೆಕ್ಟ್ ಮಾಡಿ ಸಂದರ್ಶನಕ್ಕೆ ಹಾಜರಾದ ಅಭ್ಯರ್ಥಿಗಳು ಇಂತಹ ಮೇಳ ಉದ್ಯೋಗ ಪಡೆಯಲು ಸಹಕಾರಿ ಎಂದರು.
ಯಾವುದೇ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇಲ್ದಿರೋರು ಇಂಟ್ರೆಸ್ಟ್ ಇರೋರು ಬೇಕಾದರೆ ಅಲ್ಲಿ ಹೋಗಿ ನೀವು ಹೋಗ್ತೀವಿ ಅಂದರೆ ಇಂಟ್ರೆಸ್ಟ್ ಇರೋರನ್ನ ನಾವು ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ಫಸ್ಟ್ ಸೆಲೆಕ್ಟ್ ಆದಮೇಲೆ 1 ಮಂತ್ ಟ್ರೈನಿಂಗ್ ಇರುತ್ತೆ. ಟ್ರೈನಿಂಗ್ ಆದಮೇಲೆ ಸೂಪರ್ವೈಸರ್ ಪೋಸ್ಟಿಗೂ ಮುಂದೆ ಹೋಗ್ಬೋದು ಡಿಗ್ರಿ ಕಂಪ್ಲೀಟ್ ಆದರೆ. ಸ್ಟಾರ್ಟಿಂಗ್ ಸ್ಯಾಲ್ರಿ ಬಂದು 8 ರಿಂದ 10 ಸಾವಿರ ರೂಪಾಯಿ ಸ್ಟಾರ್ಟಿಂಗ್ ಇದೆ. ಅದು ಸೆಕ್ಯೂರಿಟಿ ಗಾರ್ಡ್ಗೆ. ಸೂಪರ್ವೈಸರ್ಗೆ 12 ರಿಂದ 14 ಇದೆ. ಉಡುಪಿ ಜಿಲ್ಲೆಯ ಮಲ್ಪೆ ಬಂದರು ಉಚಿತ ವೈಫೈ ಸೌಲಭ್ಯ ಪಡೆದ ದೇಶದ ಪ್ರಥಮ ಬಂದರು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಜಿಲ್ಲಾಡಳಿತ ಮತ್ತು ಮಲ್ಪೆ ಬಂದರು ಅಭಿವೃದ್ಧಿ ಪ್ರಾಧಿಕಾರ ಬಿಎಸ್ಎನ್ಎಲ್ ಮೂಲಕ ಉಚಿತ ವೈಫೈ ಸೌಲಭ್ಯ ಕಲ್ಪಿಸಿದೆ. ಇದರಿಂದಾಗಿ ಬಂದರು ಪ್ರದೇಶದಲ್ಲಿ 30 ನಿಮಿಷಗಳ ಕಾಲ ವೈಫೈ ಮೂಲಕ ಉಚಿತ ಅಂತರ್ಜಾಲ ಸೌಲಭ್ಯ ಪಡೆಯಬಹುದಾಗಿದೆ. ಬಂದರಿಗೆ ವಿಹಾರಕ್ಕೆ ಬಂದ ನಾಗರಿಕರು ಮತ್ತು ಪ್ರವಾಸಿಗರು ತಮ್ಮ ಮೊಬೈಲ್ ಮೂಲಕ ಈ ಸೌಲಭ್ಯ ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ. ಉಡುಪಿ ನಗರಸಭೆ ಆಯುಕ್ತ ಮಂಜುನಾಥಯ್ಯ ದೇಶದ ಮೊದಲ ವೈಫೈ ಸೌಲಭ್ಯ ಪಡೆದ ಬಂದರು ಎಂಬ ಖ್ಯಾತಿಗೆ ಮಲ್ಪೆ ಪಾತ್ರವಾಗಿರುವುದು ಹೆಮ್ಮೆಯ ವಿಚಾರ. ಇದರಿಂದ ಪ್ರವಾಸೋದ್ಯಮಕ್ಕೆ ಉತ್ತೇಜನ ದೊರೆಯಲಿದೆ. ಮೊದಲ ಹಂತದಲ್ಲಿ ಬಿಎಸ್ಎನ್ಎಲ್ ಮೂಲಕ ವೈಫೈ ಸೌಲಭ್ಯ ಕಲ್ಪಿಸಲಾಗಿದ್ದು, ಮುಂದಿನ ದಿನಗಳಲ್ಲಿ ಖಾಸಗಿ ಸಂಸ್ಥೆಗಳ ಸಹಯೋಗದಲ್ಲಿ ಸೌಲಭ್ಯ ವಿಸ್ತರಿಸಲಾಗುವುದು ಮತ್ತು 24 ಗಂಟೆ ಉಚಿತ ವೈಫೈ ಸೌಲಭ್ಯ ನೀಡಲು ಪ್ರಯತ್ನಿಸಲಾಗುವುದು ಎಂದರು. ವೈಫೈ ಸೌಲಭ್ಯ ಪಡೆದ ನಾಗರಿಕರೊಬ್ಬರು ಪ್ರವಾಸಿಗರು ಮತ್ತು ವಿಹಾರಿಗಳಿಗೆ ಉಚಿತ ಅಂತರ್ಜಾಲ ಸೇವೆ ಕಲ್ಪಿಸಿರುವುದು ಬಹಳ ಉಪಯುಕ್ತ ಎಂದರು. ಹೆಮ್ಮೆ ವಿಷಯ ಅಂದ್ರೆ ಕರ್ನಾಟಕದಲ್ಲಿ ಮೊದಲನೇ ಬಾರಿ ಮಲ್ಪೆ ಬೀಚ್ ಕೊಡ್ತಿರೋದು. ಬೀಚ್ನ ಸೌಂದರ್ಯ ನೋಡೋದ್ರ ಜೊತೆಗೇನು ನಮಗೆ ಇಂಟರ್ನೆಟ್ನ ಸೌಲಭ್ಯ ಜೊತೆಗೆ ನಮ್ಗೆ ಸ್ವಲ್ಪ ಎಂಟರ್ಟೈನ್ಮೆಂಟು ಸಿಗ್ತಾ ಇದೆ. ಇಂಟರ್ನೆಟ್ ಸೌಲಭ್ಯ ಸರ್ಕಾರ ಮತ್ತೆ ಬಿಎಸ್ಎನ್ಎಲ್ ವತಿಯಿಂದ ಮೊದಲೇ ಬಾರಿ ಸಿಗ್ತಿರೋ ಒಳ್ಳೆಯ ಒಂದು ಫೆಸಿಲಿಟಿ ಅಂತ ಹೇಳಬೇಕು. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಸ್ಮಾರ್ಟ್ ಸಿಟಿ ಪಟ್ಟಿ ಇಂದು ಮೊದಲ ಕಂತಿನ 20 ನಗರಗಳ ಹೆಸರು ಪ್ರಕಟ ನಿರೀಕ್ಷೆ. ವಿಮಾನಗಳಿಗೆ ಬೆದರಿಕೆ ಕರೆ, ದೆಹಲಿ ಬೆಂಗಳೂರು ನಿಲ್ದಾಣಗಳಲ್ಲಿ ಆತಂಕದ ವಾತಾವರಣ. ಉಪಸಮರ ಕಣ ಸಜ್ಜು, 3 ಕ್ಷೇತ್ರಗಳಿಂದ ಒಟ್ಟು 65 ನಾಮಪತ್ರ. 108 ಆರೋಗ್ಯ ಕವಚ ಸಿಬ್ಬಂದಿ ಮುಷ್ಕರ, ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಕ್ರಮ, ಯುಟಿ ಖಾದರ್. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಫೆಬ್ರವರಿ 3ರಿಂದ 5ರವರೆಗೆ ಇನ್ವೆಸ್ಟ್ ಕರ್ನಾಟಕ 2016 ಸಮಾವೇಶ ನಡೆಯಲಿರುವ ಹಿನ್ನೆಲೆ ಫೆಬ್ರವರಿ 1ರಿಂದ ಕೆಎಸ್ಆರ್ಟಿಸಿ ಖಾಸಗಿ ಬಸ್ ಬೆಂಗಳೂರು ಪ್ರವೇಶ ನಿರ್ಬಂಧ. 8ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಸಿನಿಮೋತ್ಸವಕ್ಕೆ ಇಂದು ಚಾಲನೆ. ರೈತನ ಮಗಳಿಂದ ಚಿನ್ನ ಕೊಯ್ಲು, ತೋಟಗಾರಿಕೆ ವಿಶ್ವವಿದ್ಯಾಲಯ 5ನೇ ಘಟಿಕೋತ್ಸವ, ಜ್ಯೋತ್ಸ್ನಾಗೆ 16 ಪದಕ. ಆಸ್ಟ್ರೇಲಿಯಾ ಓಪನ್ 2016 ಫೈನಲ್ಗೆ ಸಾನಿಯಾ ಹಿಂಗಿಸ್ ಸಾಂಟಿನಾ ಜೋಡಿಗೆ ಸತತ 35ನೇ ಗೆಲುವು, ಮಿಶ್ರ ಡಬಲ್ಸ್ನಲ್ಲಿ ಸೋತ ಬೋಪಣ್ಣ. ದಾಖಲೆ ಬರದ ದೆಬೋರಾ ಹೆರಾಲ್ಡ್ ವಿಶ್ವ ಸೈಕ್ಲಿಂಗ್ ಚಾಂಪಿಯನ್ಶಿಪ್ಗೆ ಆಯ್ಕೆಯಾದ ಮೊದಲ ಭಾರತೀಯ ಸೈಕ್ಲಿಸ್ಟ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರ್ವಜನಿಕರ ದೂರುಗಳಿಗೆ ಸ್ಪಂದಿಸದ ಅಧಿಕಾರಿಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ, ಪ್ರಧಾನಿ ನರೇಂದ್ರ ಮೋದಿ ಸೂಚನೆ. ದೇಶಾದ್ಯಂತ 400 ರೈಲು ನಿಲ್ದಾಣಗಳ ಆಧುನೀಕರಣ ಪ್ರಕ್ರಿಯೆ ಆರಂಭ, ಸುರೇಶ್ ಪ್ರಭು. ದಿವ್ಯಾಂಗರಿಗೆ ವಿವಿಧ ಮಾಹಿತಿ ನೀಡುವ ಪೋರ್ಟಲ್ಗೆ ತಾವರ್ ಚಂದ್ ಗೆಹ್ಲೋಟ್ ಚಾಲನೆ. ಹಾಗೂ ಬೀದರ್, ದೇವದುರ್ಗ ಮತ್ತು ಹೆಬ್ಬಾಳ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ, ಇಂದು ನಾಮಪತ್ರಗಳ ಪರಿಶೀಲನೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.